ಇಂದು ಬೀರಾಚಯ್ಯರವರ ಸ್ಮಾರಕದ ಉದ್ಘಾಟನೆ. ಸ್ಮಾರಕ ಅಂದರೆ ಮೆಮೊರಿಯಲ್ ಹಾಲ್. ಇದು ಸಮುದಾಯ ಭವನ ಅಲ್ಲ ಕೃಷ್ಣಮೂರ್ತಿ, ಇದು ಸ್ಮಾರಕ ಅಂದರೆ ಮೆಮೊರಿಯಲ್ ಹಾಲ್. ಮೆಮೊರಿಯಲ್ ಹಾಲ್ ಅಂದರೆ ನೆನೆಸ್ಕೊಳ್ತಕ್ಕಂಥ ಒಂದು ಸುಂದರವಾದ ಕಟ್ಟಡ. ಏನು ನೆನೆಸ್ಕೋಬೇಕು ನಾವು? ಆಲೂರು ಚಾಮರಾಜನಗರ ತಾಲೂಕಲ್ಲಿ ಒಂದು ದೊಡ್ಡ ಗ್ರಾಮ. ಇಲ್ಲಿ ಒಂದು ಮಧ್ಯಮ ವರ್ಗದ ಕೃಷಿ ಕುಟುಂಬದಿಂದ ಬೀರಾಚಯ್ಯ ಅಂತಕ್ಕಂಥ ವ್ಯಕ್ತಿ ಜನ್ಮ ತಾಳಿದ್ರು. ಅವರು ಈ ತಾಲೂಕು ಅವಿಭಾಜ್ಯ ಮೈಸೂರು ಜಿಲ್ಲೆ, ಚಾಮರಾಜನಗರ ಈಗಿನ ಜಿಲ್ಲೆ, ಚಾಮರಾಜನಗರದ ಆಲೂರು ಕೂಡ ಮೈಸೂರು ಜಿಲ್ಲೆಗೆ ಸೇರಿತ್ತು. ಹೆಚ್ಚಿನ ಸಂಖ್ಯೆ ಇಲ್ಲಿ ದಲಿತರಿದ್ದಾರೆ. ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಬೀರಾಚಯ್ಯ ಸಾಹೇಬರು ಇದ್ದರೆ ಇವತ್ತು 102 ವರ್ಷ ಆಗ್ತಿತ್ತು ಅವ್ರಿಗೆ, ಅಲ್ವಾ? 102 ವರ್ಷ ಆಗ್ತಿತ್ತು. ಅವರು ಕಾಲ ಆಗಿ 20 ವರ್ಷ ಕಳೆದೋಗಿದೆ. 24 ವರ್ಷ, 2000 ಇಸ್ವಿನಲ್ಲಿ 22 ವರ್ಷ ಆಗಿದೆ. ಅಂದರೆ 24 ಅಂದರೆ 82 ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. 82ನೇ ವಯಸ್ಸಿನಲ್ಲಿ. ಅವರ ಬಾಲ್ಯದಿಂದ ಇಲ್ಲಿಯ ತನಕ ಅವರು ಹೇಗೆ ತನ್ನ ಬಾಲ್ಯ, ಶಿಕ್ಷಣ, ಪ್ರೌಢ ವ್ಯವಸ್ಥೆ ಮತ್ತು ಗೃಹಾಶ್ರಮ, ಸಾರ್ವಜನಿಕ ಕ್ಷೇತ್ರದ ಪ್ರವೇಶ, ಸಾರ್ವಜನಿಕ ಜೀವನದಲ್ಲಿ ಹಂತವಾಗಿ ಶಾಸಕರಾಗಿ, ಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ಲೋಕಸಭಾ ಸದಸ್ಯರಾಗಿ ಮತ್ತು ರಾಜ್ಯಪಾಲರಾಗಿ ಅವರು ನಡೆದು ಬಂದಿದ್ದ ಸುದೀರ್ಘವಾದ 5 ದಶಕಗಳ ಕಾಲದ ಯಾತ್ರೆಯನ್ನು ನೆನೆಸುವಂಥ ಒಂದು ಸ್ಮಾರಕ ಇದು. ಅಂಥ ಒಂದು ಸ್ಮಾರಕ. ಇಲ್ಲಿ ಇವರ ಸ್ಮಾರಕನ, ಎಲ್ಲರ ಸ್ಮಾರಕ ಬಿಟ್ಬಿಟ್ಟು ಬೀರಾಚಯ್ಯನವ್ರದ್ದು ಯಾಕೆ ಬೇಕಾದಷ್ಟು ಜನ ರಾಜಕಾರಣಿಗಳು ಬಂದು ಹೋಗಿದ್ದಾರೆ, ಅವ್ರದ್ದೇ ಸ್ಮಾರಕ ಯಾಕೆ ಮಾಡಿದ್ದಾರೆ ಅಂದರೆ, ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಾನು MLA ಆಗೋಕ್ಕೆ, ಇಲ್ಲಿ ನಿಂತ್ಕೊಳ್ಳೋದಕ್ಕೆ, ರಾಜ್ಯದಲ್ಲಿ ಈ ಮಟ್ಟದ ಬೆಳೆದು ಬರಲಿಕ್ಕೆ, ಗುರ್ಸ್ಕೊಳ್ಳೋಕ್ಕೆ ಬೀರಾಚಯ್ಯ ಸಾಹೇಬರೇ ಮೂಲ ಕಾರಣ. ನನಗೆ ಹುಡುಕಿ ಟಿಕೆಟ್ ಕೊಟ್ಟು ಈ ಹುಡುಗ ಮುಂದೆ ಬೆಳಿಬೇಕು ಅಂತ ನಿಲ್ಲಿಸಿದವರೇ ಅವರೇ ಕಾರಣ. ಅವರು ಹೋದ್ಮೇಲೆ 89ರಲ್ಲಿ ನಂತರ ಅದೇ ಸ್ಥಾನವನ್ನು ಅಲಂಕರಿಸಿದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಕಾರಣ. ಆ ಜೊತೆಯಲ್ಲಿ ನಮ್ಮ ರಾಜಕೀಯ ಯಾತ್ರೆ 40 ವರ್ಷದ ಜೀವನ ಈ ಥರ ನಡ್ಕೊಂಬಂದಿದೆ. ಬೀರಾಚಯ್ಯನವರು ಅಂದರೆ ಏನು? ಅವರು ಎಲ್ಲರ ಥರ ರಾಜಕಾರಣಿನಾ? ಅವ್ರಿಗೇನಾದರೂ ವಿಶೇಷವಾದಂಥ ಗುಣಲಕ್ಷಣಗಳಿದೆಯಾ ಅಂತ ವಿಶ್ಲೇಷಣೆ ಮಾಡಿದ್ರೆ, ಅವರು ಅಂದಿನ ಕಾಲದಲ್ಲಿ ಜಾತೀಯತೆ ಮತ್ತು ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿದಂಥವ್ರು. ಆ ನೋವನ್ನು ಅನುಭವಿಸಿದಂಥವ್ರು. ಅಂದಿನ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಆದಿ ಕರ್ನಾಟಕ ಸಭೆಯನ್ನು ಸ್ಥಾಪನೆ ಮಾಡಿ 4 ಜನ ಪ್ರಮುಖ ಮುಖಂಡರು, ಹೆಗ್ಗವಾಡಿ ರಂಗಸ್ವಾಮಿ ಅವರು ಮತ್ತು ನಮ್ಮ ಪುಟ್ಟಸ್ವಾಮಿಯವರು, ಬಾಗಡಿ ಪುಟ್ಟಸ್ವಾಮಿಯವರು, ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಮಾದಯ್ಯನವರು, ದೊಡ್ಡ ಬಸವಣ್ಣ ಮಾದಯ್ಯನವರು, 4-5 ಜನ ಪ್ರಮುಖರು ಇವರಿಗೆ ಪ್ರೋತ್ಸಾಹ ಕೊಟ್ಟು, ಇವರನ್ನು ಬೆಂಬಲಿಸಿ ಇಡೀ ತಾಲೂಕಿನಾದ್ಯಂತ ದಲಿತ ಸಮುದಾಯಗಳಲ್ಲಿ ಒಗ್ಗಟ್ಟನ್ನು, ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನ ಮಾಡ್ತಾ ಬಂದು ಇಡೀ 1952ನಲ್ಲಿ ಮೊದಲನೇ MLA ಆಗಿ ನಿರಂತರವಾಗಿ 85ನೇ ಇಸ್ವಿ ತನಕ ಶಾಸನಸಭೆಗೆ ಆಯ್ಕೆಯಾದರು. 6 ಬಾರಿ. 1977ರಲ್ಲಿ ಲೋಕಸಭೆಗೆ ಹೋದರು. ಆಮೇಲೆ ರಾಜ್ಯಸಭಾ ಸದಸ್ಯರಾದರು. ಚರಣಸಿಂಗ್ರವರ ಸರ್ಕಾರದಲ್ಲಿ ಕೈಗಾರಿಕೆ ಮಂತ್ರಿ ಆದರು ಕೇಂದ್ರದಲ್ಲಿ. ನಂತರ 89ರಲ್ಲಿ ಅವರು ರಾಜ್ಯಪಾಲರಾಗಿ
ಕೇರಳ, ಗೋವಾ ಮತ್ತು ಹಿಮಾಚಲ ಪ್ರದೇಶದಲ್ಲಿ 5 ವರ್ಷಗಳ ಕಾಲ ರಾಜ್ಯಪಾಲರಾಗಿ. ಅದರಿಂದ ಒಬ್ಬ ಮಹಾನ್ ಸಾರ್ವಜನಿಕ ಕ್ಷೇತ್ರದ ಮಹಾನ್ ಸಾಧಕರನ್ನು ಸ್ಮರಣೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 3,25,00,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರು ವಾಸ ಮಾಡಿದಂಥ ಮನೆಯಿಂದ ಹಿಡಿದು ಗೋಧೂಳಿ ಲಗ್ನದಲ್ಲಿ ಮದುವೆ ಹಿಡಿದು ಕೃಷ್ಣಮೂರ್ತಿ ಅವರು ವಾಸ ಮಾಡಿದಂಥ ಸಣ್ಣ ಹಂಚಿನ ಮನೆಯಿಂದ ಹಿಡಿದು ಗೋಧೂಳಿ ಲಗ್ನದಲ್ಲಿ ಮದುವೆ ಆಗದಿಂದ ಹಿಡಿದು ಚೈನಾ, ಜಪಾನ್ಗೆ ಸ್ವತಃ ಹೋಗಿ ಸೆರಿಕಲ್ಚರ್ನ ಬಗ್ಗೆ ಅಧ್ಯಯನ ಮಾಡಿ ಇಲ್ಲಿಗೂ ಬಂದು ಅದನ್ನೇ ನಮ್ಮ ರೈತರಿಗೆ ಪ್ರೋತ್ಸಾಹ ಕೊಟ್ಟಂಥ ಅನೇಕ ವಿಷಯಗಳನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಒಟ್ಟಾರೆ ದೇಶದಲ್ಲಿ ರಾಜಕೀಯ ಮೌಲ್ಯ ಹಾಳಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಬಿ ರಾಜಯವರಂಥ ಒಬ್ಬ ಮೇರು ವ್ಯಕ್ತಿತ್ವದ ಸಾಂಸ್ಕೃತಿಕ ನಾಯಕತ್ವ ತುಳಿತಕ್ಕೆ ಒಳಗಾಗದವರಿಗೆ, ಬಡವರಿಗೆ, ಅಸ್ಪೃಶ್ಯ ಸಮುದಾಯಗಳಿಗೆ, ರೈತರಿಗೆ, ನೀರಾವರಿಗೆ ಹೇಗೆ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಾರ್ವಜನಿಕ ಕ್ಷೇತ್ರದಲ್ಲಿ ಸೇವೆ ಮಾಡುವ ಜನರಿಗೆ ಹೇಳಿದ್ದಾರೆ. 83ರಲ್ಲಿ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಮಂತ್ರಿ ಆಗಲಿಕ್ಕೆ ಸಿದ್ದರಾಮಯ್ಯನವರು ಕಾರಣರಾಗಿದ್ದಾರೆ. ಸಿದ್ದರಾಮಯ್ಯರಂಥ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಮಂತ್ರಿ ಆಗಲಿಕ್ಕೆ ಸಿದ್ದರಾಮಯ್ಯನವರಿಗೆ ಶಾಸಕನಾಗಿ ನನಗೆ ಅವರು ಆಶೀರ್ವಾದ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಬಿ ರಾಜಯವರ ರಾಜಕೀಯ ನಡೆಗಳನ್ನು ಅರ್ಥ ಮಾಡಿಕೊಂಡು ಅವರು ಹೇಗೆ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಹೊಂದಿದ್ರು, ಪ್ರಾಮಾಣಿಕತೆಯನ್ನು ಹೇಗೆ ಮೈಗೂಡಿಸ್ಕೊಂಡಿದ್ರು, ಧ್ವನಿ ಇಲ್ಲದ ಜನರಿಗೆ ಹೇಗೆ ಧ್ವನಿಯಾಗಿ ಕೆಲಸ ಮಾಡಿದ್ರು, ಮತ್ತು ಯಳಂದೂರಿನಲ್ಲಿ ಪ್ರವಾಹ ಬಂದಾಗ ಆ ಕಡೆ ಜನ ಆ ಕಡೆ, ಈ ಕಡೆ ಜನ ಈ ಕಡೆ ಅಂತ ಹೇಳಿ ಕೆಂಗಲ್ ಹನುಮಂತ ಅವ್ರು ಕರ್ಕೊಬಂದು ಅಲ್ಲಿ ಒಂದು ಬ್ರಿಡ್ಜನ್ನು ಕಟ್ಟಿಸಿದ್ರು. ಅದು ಕಟ್ಟಿದ ಮೇಲೆ ನಮ್ಮ ಜಯಣ್ಣ ಈ ಕಡೆ ಕೆರೆ ತುಪ್ಪದ ತೊಂದರೆ ಆಯಿತು ಅಂತಾರೆ. ಸುವರ್ಣವತಿ ನಾಲೆ ಏನಪ್ಪ ಚಂದ್ರು, ಚಿಕ್ಕಹೊಳೆ ಮತ್ತು ಶಿವರ್ಣ ನಾಲೆ ಮತ್ತು ಅಲ್ಲಿ ಇದು ಕಟ್ಟಿದ್ರಲ್ಲ ಬ್ರಿಡ್ಜು, ಹೊಳೆ ಬಂದು ಆ ಕಡೆ ಊರು ಆ ಕಡೆ ಈ ಕಡೆ ಊರು ಹೆಣ್ಣು ಕೊಡ್ತಿರ್ಲಿಲ್ಲ, ಹೆಣ್ಣು ತಗೋತಿಲ್ಲ, ಅಂತ ಕಷ್ಟ ಇತ್ತು. ಅದನ್ನೆಲ್ಲ ಮಾಡಿ ರೈತರಿಗೆ ಅನುಕೂಲ ಮಾಡಿದಂಥ ವ್ಯಕ್ತಿ. ಕಂದಾಯ ಮಂತ್ರಿ ಆಗಿದ್ದಾಗ ಸುಮಾರು 6,000ದಿಂದ 8,000 ಎಕರೆ ಜಮೀನನ್ನು ಬಡಬಗ್ಗರಿಗೆ 14,000 ಎಕರೆಯನ್ನು ಕೊಟ್ಟಿದ್ದಾರೆ. ಇವರೆಲ್ಲ ರೈತರೆಲ್ಲ ಭೇಟಿಯಾದರು ನನಗೆ ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಮ್ಮ ಪುಟ್ಟರಂಗ ಶೆಟ್ಟರು ಮತ್ತು ಕೃಷ್ಣಮೂರ್ತಿ ಅವರಿಗೆ ನಮಗೆ RTC ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿ ಶಿಲ್ಪಾ ಅವರು ಒಳ್ಳೆ ಅಧಿಕಾರಿ. ನಾನು ಜಿಲ್ಲಾಧಿಕಾರಿಗಳನ್ನ ಮರೆತೂ ಸಾಮಾನ್ಯ ಜನರ ಪರವಾಗಿ ಸ್ವತಃ ಹೋಗಿ ಭೇಟಿ ಮಾಡಿ ಚರ್ಚೆ ಮಾಡಿ ಜನರ ಸಂಕಷ್ಟಕ್ಕೆ ಕೆಲಸ ಮಾಡುವಂಥ ಒಂದು ಒಳ್ಳೆ ಅಧಿಕಾರಿ. ತುಂಬ ಖುಷಿಯಾಗುತ್ತೆ. ಸರ್ಕಾರದಿಂದ ಅಂಥವ್ರಿಗೆ ಹೆಚ್ಚು ಬೆಂಬಲ, ಜನ ಅವರಿಂದ ಕೆಲಸ ಮಾಡಬೇಕು, ಬೆಂಬಲ ಕೊಡಬೇಕು. ಈಗ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ಕಾನೂನಿನ ಚೌಕಟ್ಟಿನ ಒಳಗಡೆ ಬಡವರಿಗೆ ಹೇಗೆ ಸಹಾಯ ಮಾಡಬೇಕು, ಕಾನೂನು ಚೌಕಟ್ಟಿನಲ್ಲಿ ತೊಂದರೆ ಆದರೆ ಕಾನೂನು ವ್ಯಾಪ್ತಿಗೆ ತಂದು ಹೇಗೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮಾಡಿ ಅಂತ ಹೇಳಿದ್ದೇವೆ. ಇದನ್ನೆಲ್ಲ ನಮಗೆ ಕಲಿಸ್ಕೊಟ್ಟಿದ್ದು ಬಿ ರಾಜಯ್ಯ ಸಾಹೇಬರ ಆಡಳಿತ. ಅವರು ಹೆಚ್ಚು ಮಾತಾಡ್ತಾ ಇರಲಿಲ್ಲ, ತನ್ನ ಪೆನ್ನಿನ ಮೂಲಕ ಜನಪರವಾದಂಥ ನಿರ್ಧಾರಗಳನ್ನು ತನ್ನ ಆಡಳಿತಾತ್ಮಕ ನಿಲುವುಗಳ ಮೂಲಕ ಮಾಡಿ ತೋರಿಸ್ತಾ ಇದ್ರು. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲದೇ ಇದ್ರೂ ಕರ್ನಾಟಕ ಮತ್ತು ದೇಶದ ಚರಿತ್ರೆಯ ಪುಟಗಳಲ್ಲಿ ಶಾಶ್ವತವಾಗಿ ಸಾರ್ವಜನಿಕ ವ್ಯಕ್ತಿ ಅಂದರೆ ಹೇಗಿರಬೇಕು, ಸಾರ್ವಜನಿಕ ಜೀವನದಲ್ಲಿರ್ತಕ್ಕಂಥವ್ರು ಹೇಗೆ ಸಾರ್ವಜನಿಕ ಹಿತವನ್ನು ಬಿಟ್ಟು ಅನ್ಯ ಆಲೋಚನೆಗಳಿಗೆ ಮಾಡಬಾರ್ದು ಅಂತ ಹೇಳಲಿಕ್ಕೆ ಅವರು ಬದುಕಿದಂಥ ರೀತಿಯೇ ಮೂಲ ಕಾರಣ. ಇವತ್ತು ಅವರ ಕುಟುಂಬದವರಲ್ಲಿ ಎಲ್ಲೂ ಹುಡುಕಿದ್ರೂ ಇಷ್ಟೊಂದು ಸುದೀರ್ಘವಾದಂಥ ಆಡಳಿತ ನಡೆಸಿದ್ರು ಏನು ಎಲ್ಲೂ ಕಾಣೋದಿಲ್ಲ, ಎಲ್ಲ ಬಿಳಿಯ ಹಾಳೆಗಳು ಪುಸ್ತಕ ತೆಗೆದು ನೋಡಿದ್ರೆ. ಅದೇ ಮಾದರಿಯಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಪ್ರಾಮಾಣಿಕತೆ, ದಕ್ಷತೆ, ಜನಪರವಾದಂಥ ನಿಲುವುಗಳ ಮೂಲಕ ಇಡೀ ರಾಜ್ಯದಲ್ಲಿ ತನ್ನ ವ್ಯಕ್ತಿತ್ವ ಛಾಪನ್ನು ಮೂಡಿಸಿದ್ದಾರೆ. ಯಾಕೆಂದರೆ ಸಿದ್ದರಾಮಯ್ಯನವರು, ನಾನು ರಾಜಯ್ಯನವರ ಗರಡಿನಲ್ಲೇ ಬಂದವರು, ಅವ್ರ ಜೊತೆಯಲ್ಲಿ ಇದ್ದಂಥವರು, ಮಂತ್ರಿ ಆಗಲಿಕ್ಕೆ ಸಿದ್ದರಾಮಯ್ಯನವರಿಗೆ ಸಹಾಯ ಮಾಡಿದವರು,
ನಾನು ರಾಜಕೀಯದಲ್ಲಿ ನಿಂತ್ಕೊಳ್ಳಕ್ಕೆ ನನ್ನನ್ನು ಪ್ರೋತ್ಸಾಹಿಸಿದಂಥವ್ರು. ಅಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಮುಂದೆ ಇಲ್ಲದೇ ಇದ್ರೂ ಕೂಡ ಅವರು ತನ್ನ ಪ್ರಾಮಾಣಿಕ ನಡೆ ನುಡಿಗಳು, ನಿಷ್ಠೂರವಾದಂಥ ನಿಲುವುಗಳು, ಜನಪರ ಆಡಳಿತದ ಮೂಲಕ ಎಲ್ಲ ಇಲಾಖೆಗಳನ್ನು ನಡೆಸಿದ್ದಾರೆ. ಅವರು ಗೃಹ, ಕಂದಾಯ, ಫಾರೆಸ್ಟು, ಸಹಕಾರ, ಶಿಕ್ಷಣ, ಈ ಎಲ್ಲ ಸಹಕಾರ, ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಬಹುತೇಕ ರಾಜ್ಯದ ಎಲ್ಲ ಇಲಾಖೆಗಳನ್ನು ಅವರು ನಡೆಸಿದ್ದಾರೆ. ಪ್ರತಿಯೊಂದು ಇಲಾಖೆಗೆ ತನ್ನದೇ ಆದಂಥ ದೃಷ್ಟಿಕೋನದ ಮೂಲಕ ಜನಪರವಾದಂಥ ತೀರ್ಮಾನಗಳನ್ನು ಕೈಗೊಂಡು ಸಾರ್ವಜನಿಕ ಜೀವನದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಬರೋರು ಹೇಗೆ ಇರಬೇಕು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಸದಾ ಅವರು ಇಂದಿನ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಒಂದು ದಾರಿ ದೀಪ ಆಗಿದ್ದಾರೆ. ಅವರ ನಡೆ ನುಡಿ ಜನಪರವಾಗಿತ್ತು, ಬಡವರ ಪರವಾಗಿತ್ತು, ಸಾಮಾಜಿಕ ನ್ಯಾಯದ ಪರವಾಗಿತ್ತು, ಪ್ರಜಾಸತ್ತಾತ್ಮಕವಾದ ತೀರ್ಮಾನಗಳಿದ್ದವು, ಸಂವಿಧಾನದ ಆಶಯಗಳನ್ನು ಜಾರಿ ಮಾಡ್ತಕ್ಕಂಥ ಗುರಿ ಅವರಿಗೆ ಹೊಂದಿದ್ರು. ಅಂಥ ಒಂದು ಮಹಾನ್ ವ್ಯಕ್ತಿಗೆ ಸ್ಮಾರಕವನ್ನು ಮಾಡೋಕ್ಕೆ ತೀರ್ಮಾನ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಮಾರು 3.25 ಕೋಟಿಯನ್ನು ಕೊಟ್ಟು ಇಂಥ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಒಂದು ಒಳ್ಳೆಯ ಲೈಬ್ರರಿಯನ್ನಾಗಿ ಪರಿವರ್ತನೆ ಮಾಡಬೇಕು. ಅದಕ್ಕೆ ಸರ್ಕಾರ ಅಗತ್ಯ ಇರತಕ್ಕಂಥ ಅನುದಾನವನ್ನು ಶಾಸಕರು ಕೇಳಿದ್ದಾರೆ. ಇದೊಂದು ಲೈಬ್ರರಿ ಆಗಬೇಕು, ಒಂದು ಗ್ರಂಥಾಲಯವನ್ನಾಗಿ ನಾವು ಇದನ್ನು ಬಳಸಲಿಕ್ಕೆ ಅಗತ್ಯ ಇರತಕ್ಕಂಥ ಅನುದಾನವನ್ನು ಗಮನಕ್ಕೆ ತಂದು ಮಾಡ್ತೀವಿ ಅಂತ ಹೇಳಿ ಒಂದು ಸ್ಟಡಿ ಸೆಂಟರ್ ಆಗಬೇಕು ಅಂತ ಹೇಳಿದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪೂರಕವಾದಂತಹ ತೀರ್ಮಾನವನ್ನು ಮಾಡ್ತೇವೆ ಅಂತ ಹೇಳಿ, ಒಟ್ಟಾರೆ ಬಿ ರಾಜಯ್ಯವರು ಈ ರಾಜ್ಯ ಕಂಡಂತ ಅಪರೂಪದ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ, ಜನಪರ ಆಡಳಿತಗಾರ, ಬಡವರ ಪಕ್ಷಪಾತಿ, ಅಸ್ಪೃಶ್ಯತೆ ವಿರುದ್ಧವಾದಂತಹ ಧೋರಣೆಗಳನ್ನು ಖಂಡಿಸಿ ಸೈಲೆಂಟ್ ರೆವಲ್ಯೂಷನ್ ಮಾಡಿದಂತ ಒಬ್ಬ ಮೇರು ನಾಯಕ. ಅವರು ಸದಾ ಕಾಲ ನೆನಪಿನಲ್ಲಿ ಉಳಿಯುವಂತ ಸಾರ್ವಜನಿಕ ನಡೆಯನ್ನು ನಡೆದು ಹೋಗಿದ್ದಾರೆ. ಅವರ ಹೆಜ್ಜೆ ಗುರುತುಗಳು ಮುಂದಿನ ಪೀಳಿಗೆಗಳಿಗೆ ಪ್ರೋತ್ಸಾಹದಾಯಕ, ಪ್ರೇರಣೆಯಾಗಿ ಇರಲಿ ಅಂತ ಆಶಿಸಿ ನಾನು ಅವರ ಕುಟುಂಬದ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ, ಸನ್ಮಾನ್ಯ ದಿವಂಗತ ಬಿ ರಾಜಯ್ಯರವರ ಸದಾ ನಾನು ಸ್ಮರಣೆ ಮಾಡ್ತಾನೆ ಇರ್ತೀನಿ. ಯಾಕೆಂದ್ರೆ ನಾನು ಈ ವೇದಿಕೆಯಲ್ಲಿ, ರಾಜ್ಯದ ಬೇರೆ ಬೇರೆ ವೇದಿಕೆಯಲ್ಲಿ ನಿಂತು ಮಾತಾಡೋದಕ್ಕೆ ಪ್ರಾರಂಭದಲ್ಲಿ ಅವರೇ ಕಾರಣ ಅಂತಕ್ಕಂಥ ವಿಷಯವನ್ನು ತಿಳಿಸಿ, ಅವರ ಬಗ್ಗೆ ನನಗೆ ಅಪಾರವಾದ ಗೌರವ ಮತ್ತು ವಿನಯತೆ ಸದಾಕಾಲ ಇದೆ ಅಂತ ಹೇಳಿ ತಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.